ಮೈಸೂರಿನ ಅರಮನೆ ಮುಂಭಾಗದಲ್ಲಿ ನಡೆದಂತಹ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಯಾಕಂತಂದ್ರೆ ಮೈಸೂರು ಸಿಲಿಂಡರ್ ಸ್ಫೋಟ ಅಲ್ಲಿ ಯಾಕಾಯ್ತು, ಆ ಜೊತೆಗೆ ಅಲ್ಲಿದ್ದಂತ ವ್ಯಕ್ತಿಯ ಸಲೀಂ ಏನಿದ್ದಾನೆ, ಆ ಸಲೀಂ ಜೊತೆಗಿದ್ದ ಆ ಇಬ್ಬರು ಆಗಂತುಕರು ಯಾರು, ಲಾಡ್ಜ್ ನಲ್ಲಿ 15 ದಿನ ಆ ಮೂವರು ಏನ್ ಮಾಡ್ತಾ ಇದ್ರು, ಈ ತರ ಸಾಕಷ್ಟು ಪ್ರಶ್ನೆಗಳು ನಿನ್ನೆ ನಡೆದಂತಹ ಬ್ಲಾಸ್ಟ್ ನ ಹಿಂದೆ ನಮಗೆ ಆ ಪ್ರಶ್ನೆಗಳು ಕಾಡ್ತಾ ಇದೆ. ಮೈಸೂರಿನ ಅರಮನೆ ಮುಂಭಾಗ ನಡೆದಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲೀಂ ಜೊತೆಗಿದ್ದ ಆ ಇಬ್ಬರು ಆಗಂತುಕರು ಯಾರು, ಲಾಡ್ಜ್ ನಲ್ಲಿ 15 ದಿನ 3 ಜನ ಏನ್ ಮಾಡ್ತಾ ಇದ್ರು, ಪೊಲೀಸರಿಗೆ ಏನಾದ್ರೂ ಸಿಕ್ತಾ ಸಿಲಿಂಡರ್ ಸ್ಫೋಟದ ಮಿಸ್ಸಿಂಗ್ ಲಿಂಕ್, ನಿನ್ನೆ ಮೊದಲ ಬಾರಿಗೆ ಬಲೂನ್ ಮಾರೋದಕ್ಕೆ ಆತ ಹೋಗಿದ್ಯಾಕೆ, ಸಲೀಂ ಅನ್ನುವಂತ ವ್ಯಕ್ತಿ ಇದಾನಲ್ಲ ಆತ ಮೊದಲ ಬಾರಿಗೆ ಅರಮನೆ ಮುಂಭಾಗ ಈ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಆತ ಬಂದಿದ್ದ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕಳೆದ 15-20 ದಿನದ ಹಿಂದೆ ಅಷ್ಟೇ ಆತ ಕರ್ನಾಟಕಕ್ಕೆ ಬಂದಿದ್ದ, ಲಾಡ್ಜ್ ನಲ್ಲಿದ್ದ, ಆತನೊಟ್ಟಿಗಿದ್ದಂತ ಇಬ್ರು, ಇವರೆಲ್ಲರ ಹಿನ್ನೆಲೆ ಏನು, ಯಾಕೆ ಬಂದಿದ್ರು, ಈ ಹಿಂದೆ ಎಲ್ಲಾದ್ರೂ ಬಲೂನ್ ಮಾರಿದ್ರ, ಈ ತರದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಲಾಡ್ಜ್ ನಲ್ಲಿ ಆ 3 ಜನ ಏನ್ ಮಾಡ್ತಾ ಇದ್ರು, ಈ ತರದ ಪ್ರಶ್ನೆ ಇದೆ. ಯಾಕಂತಂದ್ರೆ ನಿನ್ನೆ ಏಕಾಏಕಿ ಆ ಸ್ಫೋಟ ಸಂಭವಿಸುತ್ತೆ ಹೇಳಿ ಕೇಳಿ. ನಿನ್ನೆ ಕ್ರಿಸ್ಮಸ್ ಹಾಲಿಡೇ ಬೇರೆ ಇತ್ತು. ಹಾಲಿಡೇ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಅರಮನೆ ನೋಡ್ಬೇಕು ಅಂತೇಳಿ ಬೇರೆ ಬೇರೆ ಭಾಗದಿಂದ ಬಂದಿದ್ರು. ಅದರಲ್ಲಿ ನಂಜನಗೂಡು ಮೂಲದ ಮಂಜುಳಾ, ಬೆಂಗಳೂರಿಂದ ಹೋಗಿದ್ದಂತ ಲಕ್ಷ್ಮಿ, ಹಾಗೆ ಕೋಲ್ಕತ್ತಾ ಮೂಲದ ವ್ಯಕ್ತಿಯೊಬ್ರು, ರಾಣೆಬೆನ್ನೂರಿನಿಂದ ಬಂದಿದ್ದಂತ ವ್ಯಕ್ತಿ, ಇವರೆಲ್ಲರೂ ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಮತ್ತೊಂದ್ ಕಡೆ ದೇಹಗಳು ಛಿದ್ರಗೊಂಡಿತ್ತು. ಈ ಒಂದು ಸ್ಫೋಟದ ಹಿಂದೆ ಇರುವಂತ ಒಳ ಸುಳಿ ಏನು ಪ್ಲಾನ್ ಇತ್ತು ಆಕ್ಚುಲಿ? ಸಿಡಿದಿತ್ತು ಹೀಲಿಯಂ ಸಿಲಿಂಡರ್. ಸಲೀಂ ಜೊತೆಗೆ ಲಾಡ್ಜ್ ನಲ್ಲಿ ಇನ್ನಿಬ್ಬರು ಆಗಂತುಕರಿದ್ರು. ಇದೀಗ ಇಬ್ಬರಿಗೂ ವಿಚಾರಣೆ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ ಪೊಲೀಸರು. ಸಲೀಂ ಜೊತೆ ಬಲೂನ್ ಮಾರಾಟಕ್ಕೆ ಬಂದಿದ್ರಂತೆ ಇಬ್ರು. ಅವರಿಬ್ರು ಉತ್ತರ ಪ್ರದೇಶದಿಂದ. ಈ ಸಲೀಂ ಏನಿದ್ದಾರೆ ಆತನ ಜೊತೆಗೇನೆ ಬಂದಿದ್ರು. ಪ್ರತಿದಿನ ಸಲೀಂ ಜೊತೆ ಬಲೂನ್ ಮಾರಾಟ ಮಾಡೋದಕ್ಕೆ ಇಬ್ರು ಕೂಡ ಸಾಥ್ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಸಲೀಂ ಒಬ್ಬನೇ ಬಲೂನ್ ಮಾರಾಟ ಮಾಡೋದಕ್ಕೆ ಹೋಗಿದ್ದ. ನಿನ್ನೆ ಸಲೀಂನ ಇಬ್ಬರು ಸಹಚರರು ರೂಮ್ ನಲ್ಲೇ ಉಳ್ಕೊಂಡಿದ್ರು. ಹಾಗಾಗಿ ಆ ಇಬ್ಬರು ಆಗಂತುಕರನ್ನ ಸದ್ಯ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಬೇಕಂತ ಉದ್ದೇಶಪೂರ್ವಕವಾಗಿ ಮಾಡಿದ ಅಥವಾ ಹೇಗಾಯ್ತು? ಯಾಕಂತಂದ್ರೆ ಹೇಳಿ ಕೇಳಿ ನಿನ್ನೆ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅರಮನೆ ಮುಂಭಾಗ ಜಯಮಾರ್ತಾಂಡ ಎಂಟ್ರೆನ್ಸ್ ಏನಿದೆ ಅದರ ಮುಂದೆಗಡೆ ನಡೆದಂತ ಬ್ಲಾಸ್ಟ್ ಇದು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಕೆಲಸವನ್ನ ಪೊಲೀಸರು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಈತನೊಟ್ಟಿಗೆ ಬಂದಿದ್ದಂತ ಇಬ್ಬರು ಏನಿದ್ದಾರೆ, ಈ 3 ಜನ ಸೇರ್ಕೊಂಡು 15 ದಿನದಿಂದಲೂ ಲಾಡ್ಜ್ ಅಲ್ಲೇ ಇದ್ರು. ಆಮೇಲೆ ಈತ ಇದೇ ಮೊದಲ ಬಾರಿಗೆ ಅರಮನೆ ಮುಂಭಾಗ ಬಂದಿರೋದು. ಆಮೇಲೆ ಈತನ ಹಿನ್ನೆಲೆ ಏನು, ಆತ ಈ ಹಿಂದೆ ಎಲ್ಲಾದ್ರೂ ಬಲೂನ್ ಮಾರ್ತಿದ್ನ ಅಥವಾ ಇಲ್ಲಿ ಯಾಕೆ ಬಂದಿದ್ದ, ಈ ತರದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯನ್ನ ಒಂದ್ ಕಡೆ ಆ ಇಬ್ಬರು ಸಹಚರರು ಏನಿದ್ರು ಈತನೊಟ್ಟಿಗೆ ಇರ್ತಾ ಇದ್ರಲ್ಲ, ಈತ ಎಲ್ಲೆಲ್ಲಿ ಬಲೂನ್ ಮಾರೋದಕ್ಕೆ ಹೋಗ್ತಾ ಇದ್ದ ಅಲ್ಲೆಲ್ಲ ಇವರಿಬ್ರು ಸಾಥ್ ಕೊಡ್ತಾ ಇದ್ರು. ಬಟ್ ನಿನ್ನೆ ಏನಾಗಿದೆ ಅಂತ ಅಂದ್ರೆ ಈ ಸಲೀಂ ಏನಿದ್ದಾನೆ, ಫೋಟೋ ತೋರಿಸ್ತಾ ಇದೀವಲ್ಲ, ಈ ವ್ಯಕ್ತಿ ಮಾತ್ರ ಬಂದಿರ್ತಾನೆ ಅರಮನೆ ಮುಂಭಾಗ ಈ ಬಲೂನ್ ಗಳನ್ನ ಮಾರಾಟ ಮಾಡ್ಬೇಕು ಅಂತೇಳಿ. ಇನ್ನುಳಿದಂತ ಇಬ್ರು ಈತನೊಟ್ಟಿಗೆ ಬಂದಿದ್ರಲ್ಲ, ಲಾಡ್ಜ್ ನಲ್ಲಿ ಇದ್ರಲ್ಲ, ಅವರಿಬ್ರು ಲಾಡ್ಜ್ ಅಲ್ಲೇ ಇದ್ರು.
ಹಾಗಾಗಿ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂಡಿತ್ತು. ಏಕಾಏಕಿ ಈ ತರ ಬಲೂನ್ಗೆ ಗ್ಯಾಸ್ ಫಿಲ್ ಮಾಡುವಂತ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆದಂತ ಘಟನೆ ಏನಿದೆ, ಇದು ಯಾಕಾಯ್ತು, ಹೇಗಾಯ್ತು, ಆಮೇಲೆ ಆತನೊಟ್ಟಿಗಿದ್ದಂತ ಇಬ್ಬರಿದಾರಲ್ಲ ಅವರನ್ನ ವಿಚಾರಣೆ ಮಾಡೋದ್ರ ಮೂಲಕ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸದ್ಯ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಎನ್ಐಎ ಕೂಡ ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಟ್ರಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದಿಂದ ಸಲೀಂ ಜೊತೆಯಲ್ಲಿ ಬಂದಂತ ಇಬ್ಬರೇನಿದ್ದಾರೆ, ಆ ಇಬ್ಬರಿಗೆ ಈಗ ವಿಚಾರಣೆಯ ಬಿಸಿ ಮುಟ್ತಾ ಇದೆ. ಯಾಕೆ ಬಂದಿದ್ರಿ, ಎಷ್ಟು ದಿನದಿಂದ ಬಂದಿದ್ರಿ, ಎಲ್ಲೆಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ರಿ, ಹೇಗೆ ಈ ಒಂದು ಬ್ಲಾಸ್ಟ್ ಆಯ್ತು, ಇದೇನಾದ್ರೂ ಇಂಟೆನ್ಷನಲಿ ಮಾಡಿದ್ದ ಅಥವಾ ಈ ತರದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹಿನ್ನೆಲೆಯನ್ನ ಕೆದಕುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹೇಳಿ ಕೇಳಿ ರಾತ್ರಿ ಟೈಮಲ್ಲಿ ಅರಮನೆಯಲ್ಲಿ ಲೈಟಿಂಗ್ಸ್ ಇರುತ್ತೆ, ಆ ಲೈಟಿಂಗ್ಸ್ ನೆಲ್ಲ ನೋಡ್ಬೇಕು ಅಂತೇಳಿ ಬೇರೆ ಬೇರೆ ಭಾಗದಿಂದ, ಅದರಲ್ಲೂ ರಜಾ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಎಷ್ಟು ಜನ ಇರ್ತಾರೆ ಅರಮನೆ ಮುಂಭಾಗ. ನಿನ್ನೆ ಹಾಲಿಡೇ ಆಗಿರುವಂತ ಕಾರಣಕ್ಕಾಗಿ ಸ್ವಲ್ಪ ಜನ ಕೂಡ ಜಾಸ್ತಿ ಇದ್ರು, ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅರಮನೆ ತೋರಿಸ್ಬೇಕು ಅಂತೇಳಿ. ಹಾಗೆ ಎಲ್ಲರೂ ಆರಾಮಾಗಿ ಅಲ್ಲಿ ಆ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ 8:45 ಒಂದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ನಲ್ಲಿ ಆ ಸೈಕಲ್ ಅಲ್ಲಿ ಆತ ಬಲೂನ್ಗಳೇನ್ ಮಾರಾಟ ಮಾಡ್ತಾ ಇದ್ದ ಸಲೀಮು, ಆತನ ದೇಹ ಕಂಪ್ಲೀಟ್ ಆಗಿ ಛಿದ್ರಗೊಳ್ಳುತ್ತೆ. ಅದರ ಜೊತೆಗೆ ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ದಂತ ಪ್ರವಾಸಿಗರ ಪೈಕಿ 4 ರಿಂದ 5 ಜನಕ್ಕೆ ಗಂಭೀರವಾಗಿ ಗಾಯ ಆಗುತ್ತೆ. ಅವರನ್ನ ಇಮಿಡಿಯೇಟ್ ಆಗಿ KR ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದ್ ಕಡೆ ಇದರ ಹಿಂದೆ ಇರುವಂತ ಉದ್ದೇಶ ಏನು, ಇವರು ಯಾತಕ್ಕಾಗಿ ಬಂದಿದ್ರು, ಈ ಹಿಂದೆ ಎಲ್ಲೆಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡ್ತಾ ಇದ್ರು, ಅಥವಾ ಇದೇ ಮೊದಲ ಬಾರಿಗೆ ಇವರು ಇಲ್ಲಿಗೆ ಬಂದಿದ್ದ, ಈ ತರದೆಲ್ಲ ಅನುಮಾನಗಳು ಸದ್ಯ ಪೊಲೀಸರಿಗೆ ಕಾಡ್ತಾ ಇದೆ. ಹಾಗಾಗಿ ಆ ಆಯಾಮದಲ್ಲೂ ಕೂಡ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.